ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆನ್ಸಿ ಅಕರಿಂಗ್ ಔಟ್ಸೈಡ್ ದ ಯೂಟ್ರೈನ್ ಕ್ಯಾವಿಟಿ. ಯೂಶ್ವಲಿ ಪ್ರೆಗ್ನೆನ್ಸಿ ಆಗೋದು ನಮಗೆ ಯೂಟ್ರೈನ್ ಕ್ಯಾವಿಟಿ ಒಳಗಡೆ. ಸೊ ಯಾವಾಗ ಅದು ಹೊರಗಡೆ ಆಗುತ್ತೋ ಅಂದರೆ ಓವರಿಯಲ್ಲಿರ್ಬೋದು, ಟ್ಯೂಬಲ್ಲಿರ್ಬೋದು, ಇಲ್ಲ ಅಬ್ಡೋಮಿನಲ್ಲಿರ್ಬೋದು. ಸೊ ಎನಿವೇರ್ ಔಟ್ಸೈಡ್ ದ ಯೂಟ್ರೈನ್ ಎಂಡೋಮೆಟ್ರಿಯಲ್ ಕ್ಯಾವಿಟಿ, ಇಟ್ ಇಸ್ ಕಾಲ್ಡ್ ಎಸ್ ಎ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಇಲ್ಲಿ ನೀವು ನೋಡ್ತಾ ಇರೋದು ಆಲ್ಮೋಸ್ಟ್ ಯೂಟ್ರೋ ಟ್ಯೂಬಲ್ ಜಂಕ್ಷನ್ ಹತ್ರ. ಇಟ್ಸ್ ಲೈಕ್ ಸೀಮಿಂಗ್ ಟು ಬಿ ಆ್ಯಂಗುಲರ್ ಆ್ಯಂಡ್ ಮೋರ್ ಟುವರ್ಡ್ಸ್ ದ ಕಾರ್ನುವಲ್ ಪ್ರೆಗ್ನೆನ್ಸಿ. ಇಟ್ ಇಸ್ ವೆರಿ ಅರ್ಲಿ, 5 to 6 ವೀಕ್ಸೇ ಇದ್ದಿದ್ದು. Since it was a very early pregnancy, I opted for a medical line of management where beta HCG, serial beta HCG ಮಾಡಿಕೊಂಡು ಒಂದು ಇಂಜೆಕ್ಷನ್ ಮಿಥೋಟ್ರೆಕ್ಸೆಟ್ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೇನೆ. ವಿ ವಿಲ್ ಸಿ ಹೌ ಫಾರ್ ದ ರಿಸಲ್ಟ್ಸ್ ವಿಲ್ ಬಿ ಗುಡ್. ಬಿಕಾಸ್ ಇದು ಕಾರ್ನುವಲ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಡೇಂಜರಸ್ಸು. ಆ ರೀಜನಲ್ಲಿ ತುಂಬ ಬ್ಲಡ್ ಫ್ಲೋ ಇರುತ್ತೆ ಯೂಟ್ರಸ್ಗೆ. ಅದೇನಾದರೂ ತುಂಬ ಜಾಸ್ತಿ ಬೆಳೆದು ಮತ್ತು ರಪ್ಚರ್ ಆದರೆ ಇಟ್ ಇಸ್ ವೆರಿ ಮಚ್ ಥ್ರೆಟ್ನಿಂಗ್ ಟು ಲೈಫ್. ಒಂದು ಏನು ಅಂದರೆ ಮೇನ್ ರೀಸನ್ ಫಾರ್ ದಿಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮೋಸ್ಟ್ ಪ್ರಾಬಬ್ಲಿ ದಿಸ್ PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್. ಇಲ್ಲಿ ಈ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಚಿಕ್ಕ ಚಿಕ್ಕ ಹೇರ್ ಸೆಲ್ಸ್ ಇರುತ್ತೆ. ಅದು ಏನಾಗಿರುತ್ತೆ, ಡ್ಯಾಮೇಜ್ ಆದರೆ ಈ ಮೊಟಿಲಿಟಿ ಆಫ್ ದಿಸ್ ಎಂಬ್ರಿಯೋ ವಿಲ್ ನಾಟ್ ಬಿ ಕಂಪ್ಲೀಟ್ಲಿ ಇನ್ ಟು ದ ಯೂಟ್ರೈನ್ ಕ್ಯಾವಿಟಿ. ಅದು ಒಂದಾಗಿರುತ್ತೆ. ಯೂಶ್ವಲಿ PIDs ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರೋರಿಗೆ ಆಗಿರಲಿ. ಮತ್ತು ಇನ್ನೊಂದು ಏನಂದರೆ ಯಾರಾದರೂ IPL ಏನಾದರೂ ಯೂಸ್ ಮಾಡಿದ್ರೇನೂ ಅದು ಒಂದು ರೀತಿಯಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಒಬ್ಬರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಒಂದ್ಸಲಿ ಆದರೆ ಯೂಶ್ವಲಿ ದೆರ್ ಇಸ್ ಅ ಹೈಯರ್ ಚಾನ್ಸಸ್ ಆಫ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಕರಿಂಗ್ ಇನ್ ದ ಫ್ಯೂಚರ್. ಸೊ every time a doctor cannot opt for a medical line of treatment. Medical line of treatment ಬಂದ್ಬಿಟ್ಟು ಯೂಶ್ವಲಿ beta HCG should be less than 2500 without any cardiac activity, and it should be in a particular location where you have you are okay to give the medical line of treatment. ಅಂದರೆ ಅದೇನು ರಪ್ಚರ್ ಆಗಿರ್ಬೋದು, ಪೇಷಂಟ್ ಸ್ಟೇಬಲ್ ಆಗಿರ್ಬೋದು. ಸೊ ಮೆನಿ ಕ್ರೈಟೀರಿಯಾ ವೈ ಯುವರ್ ಡಾಕ್ಟರ್ ವಿಲ್ ಟೇಕ್ ಕೇರ್ ಅಬೌಟ್ ದ್ಯಾಟ್. ಬಟ್ ಆ್ಯಸ್ ಅ ಪೇಷಂಟ್ ವಾಟ್ ಯು ಹ್ಯಾವ್ ಟು ನೋ ಇಸ್, ಯಾವುದೇ ಒಂದು ಚಿಕ್ಕ ಇನ್ಫೆಕ್ಷನ್ ಬರಲಿ ವೆಜನಲ್ ರೀಜನಲ್ಲಿ ಅದನ್ನು ಜಲ್ದಿ ಟ್ರೀಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಸೊ ಇಟ್ ವಿಲ್ ನಾಟ್ ಬಿ ಫ್ಲೇಡ್ ಅಪ್ ಟು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್. And the second thing is have only one sexual partner, where many of the people, like say ತುಂಬ ಜನರು ತುಂಬ ಲೇಟಾಗಿ ಮ್ಯಾರೇಜ್ ಮಾಡ್ಕೊತಾ ಇದ್ದಾರೆ, ಬಟ್ ದೇ ಆರ್ sexually active at the early age itself. So what happens is, like, having multiple sexual partners are also not good. There is no point in delaying the marriages. Instead of that, they can get married early and have one single partner. And the next thing is, try to just go to the early pregnancy scan once you know your urine pregnancy test is positive. Because as early as we pick up the ectopic pregnancy, we can just try to give the medical line of management when it is within our hands, so that we can avoid the surgical intervention. Thank you.